ನಡು ರಸ್ತೆಯಲ್ಲಿಯೇ ಬಿಎಂಟಿಸಿ ಕಂಡಕ್ಟರ್ ಮತ್ತು ಡ್ರೈವರ್ ನಡುವೆ ಜಗಳವಾಗಿರುವಂತಹ ಘಟನೆಯೊಂದು ನಡೆದಿದೆ. ನಡು ರಸ್ತೆಯಲ್ಲಿಯೇ ಬಿಎಂಟಿಸಿ ಕಂಡಕ್ಟರ್ ಮತ್ತು ಡ್ರೈವರ್ ನಡುವೆ ಫೈಟ್ ಆಗಿದೆ. ಬಸ್ನಲ್ಲೇ ಜಗಳಕ್ಕೆ ನಿಂತಿದ್ದಾರೆ ಚಾಲಕ ಮತ್ತು ನಿರ್ವಾಹಕ. ನಿನ್ನ ಮಾತನ್ನ ನಾನು ಯಾಕೆ ಕೇಳಬೇಕು ಅಂತ ಹೇಳಿ ಬಸ್ ನಿಲ್ಲಿಸಿಯೇ ಜಗಳ ಆಡ್ಬಿಟ್ಟಿದ್ದಾರೆ. ಪ್ರಯಾಣಿಕರಿದ್ದಂತಹ ಬಸ್ಸನ್ನು ನಿಲ್ಲಿಸಿ ಪರಸ್ಪರ ಬೈದಾಡಿಕೊಂಡಿದ್ದಾರೆ ಚಾಲಕ ಮತ್ತು ನಿರ್ವಾಹಕ. ಹೆಬ್ಬಾಳ ಫ್ಲೈಓವರ್ ಬಳಿ ನಡೆದಿರುವಂತಹ ಘಟನೆ ಇದು ಅನ್ನೋದು ಗೊತ್ತಾಗ್ತಾ ಇದೆ. ಡ್ರೈವರ್ ಕಂಡಕ್ಟರ್ ಜಗಳದ ವಿಡಿಯೋವನ್ನು ಪ್ರಯಾಣಿಕರೇ ಮಾಡಿಬಿಟ್ಟಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಈ ವಿಡಿಯೋ ಈಗ ವೈರಲ್ ಆಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾದೇಶ್. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಾದೇಶ್, ಸಮನ್ವಯತೆಯ ಕೊರತೆಯಿಂದ ಈ ಜಗಳ ಆದಂತೆ ಕಾಣಿಸ್ತಾ ಇದೆ. ಈ ವೈರಲ್ ಆಗಿರುವಂತಹ ವಿಡಿಯೋದ ಹಿನ್ನೆಲೆ ಏನು? ಜಗಳ ಆಡ್ಕೊಂಡಿರುವಂತಹ ಇಬ್ರು ಯಾರು? ಏನೆಲ್ಲ ಡೀಟೇಲ್ಸ್ ಸಿಗ್ತಾ ಇದೆ ವಿಡಿಯೋಗೆ ಸಂಬಂಧಪಟ್ಟಂತೆ ಮಾದೇಶ್? ಪ್ರೇಮ, ಇದು ಕಂಡಕ್ಟರ್ ಮತ್ತೆ ಡ್ರೈವರ್ ಇಬ್ರು ಕೂಡ ಕಿತ್ತಾಡ್ಕೊಂಡಿರುವಂತದ್ದು. ನೀವು ಹೇಳದಂಗೆ ಸಮನ್ವಯತೆಯ ಕೊರತೆ, ಅಂದ್ರೆ ನನ್ನ ಮಾತು ನಿನ್ ಮಾತು ನಾನು ಯಾಕೆ ಕೇಳ್ಬೇಕು ಅನ್ನೋ ತರದ ವಾದದಲ್ಲಿ ಇಬ್ರು ಕೂಡ ಇರುವಂತದ್ದು ಆ ವಿಡಿಯೋದಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅಂದ್ರೆ ಪ್ರಯಾಣಿಕರು ಬಿಎಂಟಿಸಿ ಸಿಬ್ಬಂದಿಗಳನ್ನು ಯಾವ ಮಟ್ಟಕ್ಕೆ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ ಅನ್ನುವಂಥದ್ದು ಇದರಿಂದ ಗೊತ್ತಾಗುತ್ತೆ. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಬಿಎಂಟಿಸಿಯ ಈ ತರದ ವಿಡಿಯೋಗಳು ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಏನು ಜನನೇ ವಿಡಿಯೋ ಮಾಡಿ ಹಾಕ್ತಾ ಇರುವಂತದ್ದು ಕೂಡ ಜಾಸ್ತಿ ಆಗ್ತಾ ಇದೆ. ಯಾಕಂದ್ರೆ ಇವರ ವರ್ತನೆ ಅಂದ್ರೆ ಪ್ರಯಾಣಿಕರು ಇದ್ದಾರೆ, ಪ್ರಯಾಣಿಕರು ನೋಡ್ತಿದ್ದಾರೆ ಅನ್ನುವಂಥದ್ದನ್ನು ಕೂಡ ಇವರು ಗಮನಿಸದೆ ಆ ರೀತಿಯಾಗಿ ಜಗಳ ಮಾಡ್ಕೊಂಡಿರುವಂತದ್ದು. ಇದು ಹೆಬ್ಬಾಳದ ಫ್ಲೈಓವರ್ ಏನಿದೆ, ಫ್ಲೈಓವರ್ ಆದ್ಮೇಲೆ ಒಂದು ಬಸ್ ಸ್ಟಾಪ್ ಇದೆ. ಆ ಬಸ್ ಸ್ಟಾಪ್ ಪಕ್ಕದಲ್ಲಿ ನಿಲ್ಲಿಸಿ ಇವರು ಈ ರೀತಿಯಾಗಿ ಜಗಳ ಮಾಡಿರುವಂತದ್ದು. ಆಮೇಲೆ ಹಲವರು ಪ್ರಯಾಣಿಕರು ಹಿಡಿದು ಕೂಡ ಹೋಗ್ತಿರ್ತಾರೆ, ಅಂದ್ರೆ ಬಸ್ ಅನ್ನ ಹಿಡಿದು ಬೇರೆ ಬಸ್ ಹೋಗುವಂತದ್ದು, ಅದು ಕೂಡ ದೃಶ್ಯದಲ್ಲಿ ಸೆರೆ ಆಗಿರುವಂತದ್ದು. ಒಟ್ಟಾರೆ ಈಗ ಇದಕ್ಕೆ ಸಂಬಂಧಪಟ್ಟಂತೆ ಸಾಮಾಜಿಕ ಜಾಲತಾಣದಲ್ಲಿ ಆಕ್ರೋಶ ವ್ಯಕ್ತ ಆಗ್ತಿದೆ. ಯಾಕಂದ್ರೆ ಪ್ರತಿ ಬಾರಿ ಕೂಡ ಬಿಎಂಟಿಸಿ ಅವ್ರದ್ದು ಇದೇ ಆಯ್ತು ಅನ್ನೋ ತರದ ಆಕ್ರೋಶವನ್ನ ಜನ ವ್ಯಕ್ತಪಡಿಸ್ತಾ ಇರುವಂತದ್ದು. ಯಾವಾಗ ಅಂದ್ರೆ ನಿನ್ನೆ ಅಥವಾ ಮೊನ್ನೆ ನಡೆದಿರುವಂತದ್ದು ಅದು ಸ್ಪಷ್ಟವಾಗಿ ಗೊತ್ತಾಗ್ತಿಲ್ಲ. ಆದ್ರೆ ವಿಡಿಯೋ ಅಪ್ಲೋಡ್ ಮಾಡಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದ್ರೆ ಡ್ರೈವರ್ ಮತ್ತೆ ಈ ರೀತಿಯಾಗಿ ಕಂಡಕ್ಟರ್ ನಡು ರಸ್ತೆಯಲ್ಲಿ ಬಸ್ ಅನ್ನ ನಿಲ್ಲಿಸ್ಕೊಂಡು ಈ ರೀತಿಯಾಗಿ ಜಗಳ ಆಡಿದ್ರೆ ಹೇಗೆ, ಪ್ರಯಾಣಿಕರ ಪರಿಸ್ಥಿತಿ ಏನು ಅನ್ನೋ ತರದ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂತದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ಮಾದೇಶ್ ತಮ್ಮೆಲ್ಲ ಮಾಹಿತಿಗಾಗಿ.